ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ. ನೀವು ಇಷ್ಟು ದಿವಸ ನಮ್ಮ ಚಾನಲನ್ನು ಆಧರಿಸ್ತಾ ಇದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ನಾವು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತು, ನಾವು 2024 ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ, ವಿದಾಯ ಹೇಳ್ತಾ ಇದ್ದೀವಿ 2024ಗೆ. 2024ರಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದೀವಿ, ತೊಂದರೆಗಳನ್ನು ಅನುಭವಿಸಿದ್ವಿ, ಯುದ್ಧಗಳನ್ನು ನೋಡಿದ್ದೀವಿ, ರಾಜಕೀಯ ಷಡ್ಯಂತ್ರಗಳು, ರಾಜಕೀಯದಲ್ಲಿ ಪರಿವರ್ತನೆಗಳು, ರಾಜಕೀಯದಲ್ಲಿ ಅಸ್ಥಿರತೆ, ಇವೆಲ್ಲ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಎಲ್ಲರಿಗೂ ಒಂದು ಕುತೂಹಲ, ಆತುರ ಇರುತ್ತೆ. 2025 ಯಾವ ಥರ ಇರುತ್ತೆ, 2024ರಲ್ಲೇ ನಾವು ಅನುಭವಿಸಿರತಕ್ಕಂಥ ನೋವಿದೆಯಾ, ಅಥವಾ 2025ರಲ್ಲಿ ಏನಾದ್ರೂ ಒಂದು ಶುಭ ಇದೆಯಾ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ. ನಾವು ಸಂಖ್ಯಾ ಜ್ಯೋತಿಷ್ಯದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ 2025 ಯಾವ್ಯಾವ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವ ಥರ ಇದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಬರ್ತಾ ಇದ್ದೀವಿ. ಇದು 2025 ತುಂಬ ಅದ್ಭುತ ವರ್ಷ. ಯಾಕಂದರೆ 1ರಿಂದ ನಾವು ಕೌಂಟ್ ಮಾಡಿದರೆ 1, 2, 3, 4, 5, 6, 7, 8, 9 ಆದಮೇಲೆ ನಾವು ನಿಲ್ಲಿಸಲೇಬೇಕು. ಯಾಕಂದರೆ ಈ ಸಿಂಗಲ್ ಡಿಜಿಟಲ್ಲಿ 9 ಅಂತಕ್ಕಂಥದ್ದು ಕೊನೆಯ ನಂಬರು, ಅಥವಾ ಇದು ಅಂತ್ಯ. ಅಂದರೆ ಇದು ಸಾಕಷ್ಟು ಸಮಸ್ಯೆಗಳಿಗೆ ಅಂತ್ಯವನ್ನು ಹೇಳಕ್ಕೆ ಬರ್ತಾ ಇದೆ, ಯುದ್ಧಗಳನ್ನು ಅಂತ್ಯ ಮಾಡಲಿಕ್ಕೆ ಬರ್ತಾ ಇದೆ, ಜಗತ್ತಿನಲ್ಲಿ ಸಾಮರಸ್ಯವನ್ನು ಮೂಡಿಸಲಿಕ್ಕೆ ಇದು ಮುನ್ನುಡಿಯನ್ನು ಬರೀತಾ ಇದೆ. ನಾವು ನೋಡಿದ್ದೀವಿ, ಪ್ರಪಂಚದಲ್ಲಿ ಸಾಕಷ್ಟು ಕಡೆ ಯುದ್ಧದ ವಾತಾವರಣ, ಬಿಗಿ ವಾತಾವರಣ ಇದೆ, ರಾಜಕೀಯ ಅಸ್ಥಿರತೆಗಳು, ಪ್ರಪಂಚದಾದ್ಯಂತ ಮುಖ್ಯ ರಾಜಕೀಯ ನಾಯಕರು ಜೈಲು ಸೇರಿದ್ದು ಕೂಡ ನಾವು ನೋಡಿದ್ವಿ. ಮೋಸ, ದಗ, ವಂಚನೆಗಳನ್ನು ಸಾಕಷ್ಟು ನೋಡಿದ್ವಿ ಈ ವರ್ಷದಲ್ಲಿ. ಅದೇ 2025 ಯಾವ ಥರ ಇದೆ? ಈ ವರ್ಷ 2024 2024 ಟೋಟಲ್ 8ನೇ ನಂಬರಲ್ಲಿ ಇದ್ದೀವಿ ನಾವು. ಯೂಶಲಿ 8ನೇ ನಂಬರ್ ಅಂದರೆ ಗೊತ್ತು, ನೋವು, ದುಃಖ, ಬೇಸರ, ಅಡಚಣೆಗಳು, ಈ ಥರ ತೊಂದರೆಗಳನ್ನು ನಾವು ಫೇಸ್ ಮಾಡಿದ್ದೀವಿ. ಈ ಎಲ್ಲ ತೊಂದರೆಗಳನ್ನು ನಾವು ಕೊನೆ ಮಾಡಿಕೊಳ್ಳಿಕ್ಕೆ ಬರ್ತಕ್ಕಂಥ ವರ್ಷ 2025. ಹಾಗಾದರೆ 2025 ಎಲ್ಲರಿಗೂ ಒಂದೇ ಥರ ಇರುತ್ತಾ? ಖಂಡಿತ ಇರೋದಿಲ್ಲ. ನಾವು ಹುಟ್ಟಿರ್ತಕ್ಕಂಥ ಜನ್ಮ ಸಂಖ್ಯೆ, ಬರ್ತ್ ನಂಬರ್ ಅಥವಾ ಡ್ರೈವರ್ ನಂಬರ್ ಅಂತ ಏನು ಹೇಳ್ತೀವಿ, ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ನಮ್ಮ ಲೈಫ್ ಪಾತ್ ನಂಬರ್, ಭವಿಷ್ಯದ ಸಂಖ್ಯೆ, ಕಂಡಕ್ಟರ್ ನಂಬರ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಾವು ವರ್ಷ ಭವಿಷ್ಯವನ್ನು ನೋಡ್ಕೊಳ್ಳುವಾಗ ಕೆಲವು ನಿಯಮಗಳುಂಟು ಇಲ್ಲಿ, ಯಾವ ಥರ ನಾವು ಇದನ್ನು ಕಂಪೇರ್ ಮಾಡ್ಕೋಬೇಕಂತ. ಮೊದಲನೇದಾಗಿ ನಮ್ಮ ಡೇಟ್ ಆಫ್ ಬರ್ತ್ ತಗೊಂಡು, ಸಪೋಸ್ ನಮ್ಮ ಡೇಟ್ ಆಫ್ ಬರ್ತು 13 ಆಗಿದ್ದು, ತಿಂಗಳು ಜೂನ್ ತಿಂಗಳಾಗಿದ್ದು, ನೀವು 1975ರಲ್ಲಿ ಹುಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಈ 1975 ನೀವು ಕರೆಂಟ್ ಇಯರನ್ನು ರೀಪ್ಲೇಸ್ ಮಾಡಬೇಕು. ಅಂದರೆ 1975 ಪ್ಲೇಸಲ್ಲಿ 2025 ನೀವು ಸೇರಿಸಬೇಕು. ಹಾಗಾದರೆ ಈ 2025 ಅಂದರೆ 9 ಬರುತ್ತೆ, 13ನೇ ತಾರೀಕು ಅಂದರೆ 4 ಬರುತ್ತೆ, 6ನೇ ತಿಂಗಳಂದರೆ 1 ಬರುತ್ತೆ. 6 + 4 1, 1 + 9 19, ಎಗೈನ್ 1, 1 9 1 ಆಯಿತು. ಅಂದರೆ 13ನೇ ತಾರೀಕು 6ನೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷದ ಪರ್ಸನಲ್ ಇಯರ್ ಅಥವಾ ಅಭಿಮಾನಿ ವರ್ಷ 1 ಆಗಿರುತ್ತೆ. ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ, 1ನೇ ಸಂಖ್ಯೆ ಯಾರಿಗೆ ಬಂದಿರುತ್ತೋ
ಅಥವಾ ಇದರ ಜೊತೆಗೆ ಯಾರು 1, 10, 19, 28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೋ ಇವರು ಕೂಡ ಈ 1ನೇ ಸಂಖ್ಯೆಯಲ್ಲಿ ಬರ್ತಾರೆ. ಅದೇ ರೀತಿ ನಿಮ್ಮ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ತಗೊಂಡು ಡೇಟ್ ಆಫ್ ಬರ್ತು, ಮಂತು, ಇಯರು ಟೋಟಲ್ ಮಾಡಿದ್ರೆ ಒಂದು ಸಂಖ್ಯೆ ಬರುತ್ತೆ. ಅದನ್ನು ನಾವು ಕಂಡಕ್ಟರ್ ನಂಬರ್ ಅಥವಾ ಲೈಫ್ ಪಾತ್ ನಂಬರ್ ಅಥವಾ LP ನಂಬರ್ ಅಂತ ಕರಿತೀವಿ. ಈ ವರ್ಷಗಳು ಒಂದಾಗಿದ್ದವ್ರಿಗೆ ಈಗ ನಾವು ಹೇಳ್ತಕ್ಕಂಥದ್ದು ಒಂದು ಬಹುಶಃ ಇದಕ್ಕೆ ನಿಮ್ಗೆ ಅನ್ವಯಿಸುತ್ತೆ. ಪ್ರೇಕ್ಷಕರೇ, ಈಗ ಹುಟ್ಟಿರ್ತಕ್ಕಂಥ ಡೇಟ್ ಒಂದಾಗಿರೋರಿಗೆ ಅಥವಾ ಡೇಟು ಮಂತು ಇಯರ್ ಸೇರಿಸ್ತಕ್ಕಂಥ ಬರ್ತಕ್ಕಂಥದ್ದು ಟೋಟಲ್ ನಂಬರ್, ಹುಟ್ಟಿರೋ ಸಂಖ್ಯೆನ ನಾವು ಡ್ರೈವರ್ ನಂಬರ್ ಅಂತ ತಗೊಳ್ಳೋಣ, ಟೋಟಲ್ ನಂಬರನ್ನು ಕಂಡಕ್ಟರ್ ನಂಬರ್ ಅಂತ ತಗೊಳ್ಳೋಣ. ಮತ್ತು ವರ್ಷ ಮತ್ತು ಮಂತ್ಗೆ 2025 ಸೇರಿದ್ರೆ ಬರ್ತಕ್ಕಂಥ ನಂಬರನ್ನು ಪರ್ಸನಲ್ ಇಯರ್ ಅಥವಾ ಅಭಿಮಾನಿ ಸಂಖ್ಯೆ ಅಂತ ನಾವು ಇಟ್ಕೊಳ್ಳೋಣ. ಸಪೋಸ್ ಯಾರಿಗಾದ್ರೂ ಡೇಟ್ ಆಫ್ ಬರ್ತು, ಮಂತು 2025 ಸೇರಿ 1 ಬಂದಿದ್ದರೆ, 1ನೇ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅಥವಾ 1ನೇ ಸಂಖ್ಯೆ ಕಂಡಕ್ಟರ್ ನಂಬರ್ ಆಗಿದ್ದರೆ ಇವ್ರಿಗೆ ಯಾವ ಥರ ಫಲಗಳಿರುತ್ತೋ ನೋಡೋಣ. ಫಸ್ಟು 2025 ಅಂದರೆ 9 ಅಂತ ಹೇಳಿದ್ವಿ. 9 ಅಂದರೆ ಏನು? ಎಲ್ಲರಿಗೂ ಗೊತ್ತು. 9 ಅಂದರೆ ಕುಜ ಅಂತ. ಕುಜ ಅಂದರೆ ಏನು? ಧೈರ್ಯ. ಕುಜ ಅಂದರೆ ಗಡಿಬಿಡಿ, ಆತುರ. ಕುಜ ಅಂದರೆ ಶಿಸ್ತು, ಮಿಲ್ಟ್ರಿ, ಪೊಲೀಸು, ದಂಗೆಗಳು. 9ನೇ ಸಂಖ್ಯೆ ಅಂದರೆ ಅಪಘಾತಗಳು. 9ನೇ ಸಂಖ್ಯೆ ಪ್ರಭಾವದಿಂದ ವಿಪರೀತ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು. 9ನೇ ಸಂಖ್ಯೆ ಮಿಲ್ಟ್ರಿ ಆಗಿರೋದರಿಂದ ಎಲ್ಲೆಲ್ಲಿ ಅನಾಚಾರಗಳು, ದಂಗೆಗಳು ನಡೆಯುತ್ತಾರೆ ಅದನ್ನು ಒಂದು ಕಂಟ್ರೋಲ್ಗೆ ತೊಗೊಂಡು ಬರೋದು ಕೂಡ ಆಗತ್ತೆ. ಯುದ್ಧಗಳಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಯುದ್ಧದಲ್ಲಿ ಈಗ ನಡೀತಾ ಇರ್ತಕ್ಕಂಥ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಮತ್ತು ಏನಾದರೂ ಹೊಸ ಯುದ್ಧಗಳನ್ನು ಪ್ರಾರಂಭ ಮಾಡೋಕ್ಕೂ ಕೂಡ ಇದು ಒಂದು ಮುನ್ನುಡಿಯನ್ನು ಬರೆದಂಗೆ ಇರುತ್ತೆ. ಮತ್ತು 9 ಭೂಮಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಭೂಮಿ ವಿಚಾರವಾಗಿ ಜನರಲ್ಲಿ ವಿಶೇಷವಾದ ಆಸಕ್ತಿ. ಭೂಮಿ ಆಲ್ರೆಡಿ ಇರೋರಿಗೆ ಇನ್ನೂ ಸ್ವಲ್ಪ ಭೂಮಿ ತಗೋಬೇಕಂತ ದುರಾಸೆ, ಒಂದು ಸೂರು ಇಲ್ಲದೆ ಇರೋವನಿಗೆ ಒಂದು ಸೂರು ಕಟ್ಕೋಬೇಕಂತ ಒಂದು ಆಸೆ. ಹೀಗೆ ಭೂಮಿ ವಿಚಾರವಾಗಿ ನಾನಾ ರೀತಿಯಲ್ಲಿ ಜನರು ಮುಗಿ ಬೀಳ್ತಾರೆ ಭೂಮಿಯನ್ನು ತಗೊಳ್ಳೋದಕ್ಕೆ. ಅದರಿಂದ ಭೂಮಿ ಬೆಲೆ ಅಗಾಧವಾಗಿ ಬೆಳೆಯುತ್ತೆ. ಅದು ಸಿಟಿನ, ಟೌನ, ವಿಲೇಜ ಎಲ್ಲ ಕಡೆ ಕೂಡ ಭೂಮಿಯ ಒಂದು ಬೆಲೆ ರೈಸ್ ಆಗ್ತಾ ಹೋಗುತ್ತೆ. ಮತ್ತು ಕುಜ ಒಂದು ಫ್ಯಾಕ್ಟ್ರಿ ನಿರ್ಮಾಣಗಳು, ಕಾರ್ಖಾನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಹೊಸ ಕಾರ್ಖಾನೆಗಳು ದೇಶದ ಮೂಲೆ ಮೂಲೆಗಳಲ್ಲಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥದ್ದು, ನ್ಯೂ ಟೆಕ್ನಾಲಜಿಯನ್ನು ತಗೊಂಡು ಬಂದು ಹೊಸ ಆವಿಷ್ಕಾರಗಳನ್ನು ಮಾಡಿ, ಹೊಸ ವಿಧಾನಗಳನ್ನು ಕಂಡಿಡಿದು, ಹೊಸ ಕೈಗಾರಿಕಾ ಉದ್ಯಮಿಗಳು ನಡೆದು ಕೈಗಾರಿಕೆಯಲ್ಲಿ ಕ್ರಾಂತಿ ನಡೀತಕ್ಕಂಥದ್ದು, ಹೊಸ ವಿಮಾನಗಳನ್ನು ಕಂಡುಹಿಡಿತಕ್ಕಂಥದ್ದು, ಹೊಸ ಟ್ರೈನ್ಗಳನ್ನು ಕಂಡುಹಿಡಿತಕ್ಕಂಥದ್ದು, ಹೈ ಸ್ಪೀಡ್ ಟ್ರೈನ್ಸು, ಹೈ ಸ್ಪೀಡ್ ಫ್ಲೈಟ್ಸು, ಈ ಥರ ವಿಧವಾಗಿ ಯಂತ್ರೋಪಕರಣಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತುಂಬ ಇನ್ವಾಲ್ವ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೊಡುಗೆ ಜಾಸ್ತಿ ಇದ್ದು ಆರ್ಟಿಫಿಷಿಯಲ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಮನುಷ್ಯರು ಬಳಸ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಕುಜನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಕುಜ ತೊಗರಿಗೆ ಅಧಿಪತಿ ಆಗಿರೋದ್ರಿಂದ ದೇಶದಾದ್ಯಂತ ತೊಗರಿ ಜಾಸ್ತಿ ಬೆಳೀತಕ್ಕಂಥದ್ದು, ತೊಗರಿಗೆ ಬೆಲೆ ಜಾಸ್ತಿ ಬರ್ತಕ್ಕಂಥದ್ದು. ಕುಜ ಕಾಪರ್ಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಕಾಪರ್ ಉತ್ಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು, ಕಾಪರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಕ್ಕಂಥದ್ದು. ಹೀಗೆ ಕುಜನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಭೂಮಿ, ನಿವೇಶನ, ಯಂತ್ರೋಪಕರಣಗಳು, ದೊಡ್ಡ ಕೈಗಾರಿಕಾ ಉದ್ಯಮಗಳು ನಡೀತಕ್ಕಂಥ ಇದು ಅದ್ಭುತ ವರ್ಷ. ಮತ್ತು ಆಲ್ರೆಡಿ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧಗಳನ್ನು ನಿಲ್ಲಿಸಿ, ಪ್ರಪಂಚದಲ್ಲಿ ಎಲ್ಲ ದೇಶಗಳು ಒಟ್ಟಾಗಿ ನಿಂತುಕೊಂಡು ನಡೀತಾ ಇರ್ತಕ್ಕಂಥ ಯುದ್ಧಗಳನ್ನು ನಿಲ್ಲಿಸೋಕ್ಕೆ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಏರ್ಪಾಟು ಮಾಡಿಕೊಳ್ತಕ್ಕಂಥ ವರ್ಷ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತದ ಒಂದು ಲಗ್ನ ಮೇಷಲಗ್ನ ಆಗಿರೋದ್ರಿಂದ, ಮೇಷಲಗ್ನಕ್ಕೆ ಅಧಿಪತಿ ಕುಜೇನ ಆಗಿರೋದ್ರಿಂದ ಪ್ರಪಂಚದಲ್ಲಿ ಭಾರತದ ಕೊಡುಗೆ, ಭಾರತದ ಒಂದು ಇನ್ವಾಲ್ವ್ಮೆಂಟ್,
ಒಂದು ಶಾಂತಿ ವಿಚಾರವಾಗಿ ತುಂಬಾ ಇರುತ್ತೆ. ಭಾರತ ಯಾವತ್ತೂ ಕೂಡ ಶಾಂತಿ ಪ್ರಿಯ ರಾಷ್ಟ್ರ. ಅದಕ್ಕಾಗಿ ಪ್ರಪಂಚದಲ್ಲಿ ಈಗ ನಡೀತಾ ಇರತಕ್ಕಂಥ ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ನಿರಂತರವಾಗಿ ಕೃಷಿ ಮಾಡುತ್ತೆ. ಮತ್ತು ಈ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳು, ಹೊಸ ಪ್ರೊಡಕ್ಷನ್ ಐಟಮ್ಸು, ಈ ಯುದ್ಧ ಭೂಮಿಗೆ, ಯುದ್ಧಕ್ಕೆ ಮತ್ತು ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆ ಕೂಡ ಈ ದೇಶ ಒದಗಿಸ್ಕೊಡತ್ತೆ. ಹಾಗಾದರೆ ಇಂಡಿವಿಜುವಲ್ ಆಗಿ ಯಾವ ಥರ ಇರುತ್ತೆ ಈ ವರ್ಷದ ವಿಚಿತ್ರಗಳೇನು, ಈ ವರ್ಷದಲ್ಲಿ ಸಾಕಷ್ಟು ಕುತೂಹಲಕಾರಿಯಾದಂಥ ಒಂದು ಘಟನೆಗಳು ನಡೆಯುತ್ತೆ. ಆ ಘಟನೆಗಳು ಇಂಡಿವಿಜುವಲ್ ಆಗಿ ಹುಟ್ಟಿರ್ತಕ್ಕಂಥ ತಾರೀಖುಗಳಲ್ಲಿ 1 ರಿಂದ 9 ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2025 ಅಥವಾ 9ನೇ ಸಂಖ್ಯೆ ಅಂತಕ್ಕಂಥ ಈ ಅಭಿಮಾನಿ ಸಂಖ್ಯೆ ಯಾವ ಥರ ಜನರ ಮೇಲೆ ಪ್ರಭಾವ ಬೀರುತ್ತೆ ನೋಡೋಣ ಬನ್ನಿ. ಒಂದೊಂದಾಗಿ ನಾವು ಈ ಕಾರ್ಯಕ್ರಮವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಮುಂದೆ ಬರ್ತಕ್ಕಂಥ ಸಂಖ್ಯೆ 1ನೇ ಸಂಖ್ಯೆಗೆ ಮಾತಾಡ್ತೀವಿ. ಎಲ್ಲೂ ಹೋಗಬೇಡಿ, ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ. ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.